ಹಾಯ್ ಮೇಡಮ್. ಹಾಯ್ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಗೌರಿ ಹಬ್ಬ, ಎಲ್ಲರ ಮನೇಲೂ ಗೌರಿ ಹಬ್ಬನೇ. ನೋಡಿ ನನ್ನ ಮಗಳು ಗೌರಿ ಹಬ್ಬಕ್ಕೆ ಬಳೆ ಹಾಕೊಂಡಿದ್ದಾಳೆ. ನೋಡಿ ನೋಡಿ ನಾನು ಬಳೆ ಹಾಕೊಂಡಿದ್ದೆ. ಅವ್ರ ಅಜ್ಜಿ ಬಂದಿದ್ದಾರೆ, ನನಗೆ ಬಾಗಿನ ತಂದಿದ್ದಾರೆ. ಅದಕ್ಕೋಸ್ಕರ ನೋಡಿ ಅದರಿಂದ ಜೋಡಿಸ್ತಾ ಇದ್ರಲ್ವಾ, ಅದರಿಂದ ಎತ್ಬಿಟ್ಟು ತಗೊಂಡು ತಿಂದಿದ್ದಾಳೆ ನಮ್ಮಮ್ಮ. ನೋಡಿ ನನ್ನಲ್ಲಿ ನೋಡ್ತಾ ಇದ್ದಾರೆ. ತೋರಿಸ್ತೀನಿ ನಮ್ಮಮ್ಮನ. ನೋಡಿ ನಮ್ಮಮ್ಮನ ತೋರಿಸ್ತೀನಿ. ನಮ್ಮಮ್ಮಂಗೆ ನಾಚಿಕೆ ಸ್ವಲ್ಪ. ಅಮ್ಮ ಈ ಕಡೆ ಬರಮ್ಮ. ಇವರೇ ನಮ್ಮಮ್ಮ. ಹಾಯ್ ಮಾಡಮ್ಮ. ನಮ್ಮಮ್ಮ ಊರಿಂದ ಬಂದಿದ್ದಾರೆ ಬೆಳಗ್ಗೆ, ಈಗ ಜಸ್ಟ್ ಬಂದರು. ನೋಡಿ ನನ್ನ ಮಗಳು ಅವ್ರ ಅಜ್ಜಿ ಬಂದರೆ ಅವ್ರ ಅಜ್ಜಿ ಜೊತೆನೇ ನೋಡಿ ಮುತ್ಕಿ ಥರ ಎಲೆ ತಿಂತಾ ಇದ್ದಾಳೆ ನನ್ನ ಮಗಳು. ಅದು ರೆಡಿ ಎಲ್ಲ ಆಯಿತು, ನಮ್ಮದು ಹಬ್ಬ ಎಲ್ಲ ಮುಗೀತು. ಆ ಹಬ್ಬದಲ್ಲಿ ನಮ್ದೆಲ್ಲ ತಿಂಡಿ ಆಯಿತು. ನಿಮ್ದೇನ ತಿಂಡಿ ಆಯಿತಾ ಏನು ಕತೆ ಗೊತ್ತಿಲ್ಲ. ನಮ್ಮಮ್ಮ ನೋಡಿ ಬಾಗಿನ ತಗೊಬಿಟ್ಟು ಬಂದಿದ್ದಾರೆ. ನೋಡಿ ಬಾಗಿನ ತಗೊಬಿಟ್ಟು ಬಂದಿದ್ದಾರೆ. ನಾವು ಇದೆಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಹೊನ್ನಮ್ಮನ ಕೆರೆಗೆ ಹೊರಟಿದ್ವಿ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ಇವತ್ತು ನೋಡಿ ಹಬ್ಬ ಇದೆ, ಬಟ್ ಅವ್ರಿಗೆ ರಜನೆ ಇಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ನೋಡಿ ನಮ್ಮಮ್ಮಂಗೆ ನಾಚಿಕೆ ನಮ್ಮಮ್ಮ ಫುಲ್ ನಾಚಿಕೆ. ನೋಡ್ತಾ ಇದ್ದಾರೆ ನಮ್ಮಮ್ಮ ಮಗಳು ಹೆಂಗ್ ಮಾತಾಡ್ತಿದ್ದಾಳೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ನೋಡಿ ಮಾತಾಡಮ್ಮ ಏನಾದ್ರು ನೋಡಿ. ನಮ್ಮಮ್ಮ ಮಾತಾಡಲ್ಲ ಅಂತ ನನ್ನ ಮಗಳು ನೋಡಿ ಮಾತಾಡ್ತಾಳೆ. ಮಾತಾಡ್ತೀನಿ. ಹಾಯ್ ಫ್ರೆಂಡ್ಸ್. ಹಾ ರೆಡಿ ಆಗಿದೆ. ಅಜ್ಜಿ ಮನೆಗೆ ನೋಡಿ ನಮ್ಮಮ್ಮ ಕರೆಯಕ್ಕೆ ಬಂದಿದ್ದಾರೆ. ನಾವು ಇವತ್ತೇ ಹೋಗ್ತೀವಿ. ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡ್ಬಿಟ್ಟು ಬರ್ತಾರೆ. ಡ್ಯೂಟಿ ಮುಗಿಸ್ಕೊಂಡ್ ಬಂದಾದ್ಮೇಲೆ ಹೋಗ್ತೀವಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಮೀಟ್ ಮಾಡೋಣ. ಏನ್ ಕೊಡ್ತಿದ್ದಾರೆ ಮಗನೇ ಅಜ್ಜಿ? ಏನ್ ತಂದಿದ್ದಾರೆ? ಹಾ ಹಾ ಪ್ಲೇಟಲ್ಲಿ ಏನು ಕೊಡ್ತಾ ಇದ್ದಾರೆ? ಪ್ಲೇಟಲ್ಲಿ ತಗೋ ಅಂತ ಏನು ಕೊಡ್ತಾ ಇದ್ದಾರೆ? ಬಳೆ. ಅಮ್ಮ ಎಷ್ಟು ವರ್ಷದಿಂದ ಕೊಡ್ತಿದ್ಯಮ್ಮ ನಂಗೆ ಬಾಗಿನ? 5 ವರ್ಷ ಆಯ್ತಾ? ನೋಡಿ ನಮ್ಮ ಅಮ್ಮಂಗೆ ತುಂಬ ನಾಚಿಕೆ ಅಂದರೆ ನಾಚಿಕೆ. ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ, ನಾನು ಕ್ಯಾಮ್ರಾ ವಿಡಿಯೋ ಮಾಡ್ತಾ ಇದ್ದೀನಿ. ಇಬ್ರು ನೋಡಿ ಇವರು ಹೆಂಗ್ ಬರ್ತಾ ಇದ್ದಾರೆ ಅಂತ. ನೋಡಿ ಇಲ್ಲಿ ಇಬ್ರು ಅಜ್ಜಿ ಮಗಳು ಇಬ್ರು ಬರ್ತಾ ಇದ್ದಾರೆ. ಇವಾಗ ಎಲ್ಲರೂ ರೆಡಿಯಾಗಿ ಇದು ಹೊನ್ನಮ್ಮನ ಕೆರೆಗೆ ಹೋಗ್ತಾ ಇದ್ವಿ. ನೋಡಿದ್ರೆ ಮಳೆ ತುಂಬ ಬರ್ತಾ ಇದೆ. ಇಷ್ಟು ತನಕ ಮಳೆ ಇರಲಿಲ್ಲ, ಚೆನ್ನಾಗಿತ್ತು ಮಳೆ. ಇಷ್ಟು ತನಕ ಮಳೆ ಬರ್ತಾ ಇರಲಿಲ್ಲ, ಬಟ್ ಈಗ ತುಂಬ ಮಳೆ ಬರ್ತಾ ಇದೆ. ನೋಡಿ ಮಳೆ ಬರ್ತಾ ಇದೆ. ಇವಾಗ ಹೊರಡಬೇಕು ಅಂತ ಹೇಳಿ ಅಂದ್ಕೊಂಡ್ವಿ ನಾವು. ನೋಡಿದ್ರೆ ಮಳೆ ಬರ್ತಾ ಇದೆ. ನೋಡಿ ಮಳೆ ಬರ್ತಾ ಇದೆ. ಎಲ್ಲರೂ ಖುಷಿಯಿಂದ ಹೊರಡೋಣ ಅಂತ ಹೇಳಿ ಅಂದ್ಕೊಂಡ್ರೆ ನೋಡಿದ್ರೆ ಐಡಿಯಾಸ್ ಎಲ್ಲ ಫ್ಲಾಪ್ ಆಗೋಗುತ್ತೆ. ಈ ಮಳೆ ಬಂದರೆ ಚೆನ್ನಾಗಿ ತಿರ್ಗಾಡೋಕ್ಕೂ ಹೋಗಲ್ಲ, ನೋಡೋಕ್ಕೂ ಹೋಗಲ್ಲ, ಏನೋ ಒಂಥರ. ಈಗ ರೆಡಿ ಆಗ್ತಾ ಇದ್ವಿ. ಏನಮ್ಮ ಅಂಗಡಿ ಎಲ್ಲ ಇದು ನೋಡಿ. ಈಗ ಎಲ್ಲರೂ ರೆಡಿ ಆಗ್ತಿದ್ದಾರೆ. ನೋಡಿ ನನ್ನ ತಂಗಿ ರೆಡಿ ಆಗ್ತಿದ್ದಾಳೆ. ನನ್ನ ತಂಗಿ ತೋರಿಸಿಲ್ಲ ಅಲ್ಲ, ಬನ್ನಿ. ಅವಳು ರೆಡಿ ಆಗ್ದಲ್ಲೇ ತೋರಿಸಲ್ಲ ಅಂತೆ, ಮುಖ ತೋರಿಸಲ್ಲ ಅಂತೆ. ನೋಡಿ ನನ್ನ ಮಗಳು ನೋಡಿ ಎಲ್ಲ ಆರಾಮಾಗಿ ಕುತ್ಕೊಂಡಿದ್ದಾರೆ. ನೋಡಿ ಚಿನಿ ರೆಡಿ ಆಗಲ್ಲ ನೀವು? ರೆಡಿ ನೋಡಿ ಕಣ್ಣಿಗೆ ಕಪ್ ಹಾಕ್ಬೇಕಂತ. ಈಗ ನೋಡಿ ನಾನು ರೆಡಿ ಆಗ್ತೀನಿ. ನನ್ನ ತಂಗಿ ಮತ್ತು ಅಮ್ಮನ ರೆಡಿ ಆಗ್ತಾ ಇದ್ದಾರೆ. ಇನ್ನು ಅಮ್ಮನ ಮನೆಗೆ ಹೋಗ್ತೀವಿ. ಅಮ್ಮನ ಮನೆಗೆ ಹೋಗಿ ಹಾಗೆ ನಾವು ಹೋಗ್ಬೇಕಾದ್ರೆ ಅಮ್ಮನ ಮನೆಯಿಂದ ನಮಗೆ ದೂರ ಏನಿಲ್ಲ, ಒಂದು 25-30 ಕಿಲೋಮೀಟರ್ ಇದೆ ಅಷ್ಟೇ. ಹೋಗ್ಬೇಕಾದ್ರೆ ನಮ್ಗೆ ಹೊನ್ನಮ್ಮನ ಕೆರೆ ಸಿಗುತ್ತೆ. ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡಿ ಆಮೇಲೆ ಹೋಗ್ತೀವಿ. ನೀಟಾಗಿ ಬಳೆ ಎಲ್ಲ ನೋಡಿ, ಯಾವಾಗಲೂ ಬಳೆ ತೊಟ್ಕೋಬೇಕು ಅಂತ ಹೇಳಿ ಅನ್ಸಲ್ಲ. ಗೌರಿ ಹಬ್ಬದಲ್ಲಿ ಬಳೆ ತೊಟ್ಕೋಬೇಕು ಅಂತ ಅನ್ಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಳೆ ಎಲ್ಲ ತೊಟ್ಕೊಂಡು ಹೂವೆಲ್ಲ ಮುಟ್ಕೊಂಡಿದ್ದೀನಿ. ನೋಡಿ ಅಮ್ಮನ ಹೆಗ್ಗಾಡ್ಬೇಡ, ಸುಮ್ಮನೆ ಇರಮ್ಮ. ಆಮೇಲೆ ನಮ್ಮಮ್ಮ ಬಂದಿದ್ದಾರೆ. ನಾವು ಇಲ್ಲೇ ಹೊನ್ನಮ್ಮನ ಕೆರೆಗೆ ಹೋಗ್ತಾ ಇದ್ವಿ. ನಿಯರೆಸ್ಟ್ ಇದ್ದೀವಿ. ಈಗ ತುಂಬ ಮಳೆ ಬರ್ತಾ ಇದೆ. ಬೆಳಗಿಂದ ಬಿಸಿಲಿತ್ತು, ಇವಾಗ ಸ್ವಲ್ಪ ಮಳೆ ಬರ್ತಾ ಇದೆ.
ಈಗ ಅಲ್ಲಿ ಇವತ್ತಿನ ದಿನ ಜಾತ್ರೆ ಥರ ಇರುತ್ತೆ ಮತ್ತು ದೇವರ ದರ್ಶನನೂ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಮಳೆ ಇಲ್ಲ ಅಂದಿದ್ರೆ ಎಂಜಾಯ್ ಮಾಡ್ಬೋದಿತ್ತು, ಚೆನ್ನಾಗಿತ್ತು, ಕ್ರೇಜ್ ಇರ್ತಿತ್ತು. ಬಟ್ ಮಳೆ ಇದ್ರಿಂದ ಸ್ವಲ್ಪ ಡಲ್ಲಾಗಿ ಏನೋ ಅಂತ ಚೆನ್ನಾಗಿರುತ್ತೆ. ಫಸ್ಟೆಲ್ಲ ನೋಡಿ ನಮಗೆ ಕಾಲೇಜ್ ಲೈಫಲ್ಲಿ ಓದಬೇಕಾದ್ರೆ ಮಳೆ ಅಂದರೆ ಕ್ರೇಜ್ ಇರ್ತಿತ್ತು. ಬಟ್ ಒಂದು ಸ್ವಲ್ಪ ಏಜ್ ಆಯ್ತಾ ಅದ್ರ ಕ್ರೇಜ್ ಏನಾಗ್ತಾ ಹೋಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ವಿಚಾರ ತಗೊಳ್ಳಿ, ನಾವು ಟೀನೇಜಲ್ಲಿ ಇರ್ಬೇಕಾದ್ರೆ ಕ್ರೇಜ್ ಜಾಸ್ತಿ ಇರುತ್ತೆ. ಏಜ್ ಆಗ್ತಾ ಅದ್ರ ಬಗ್ಗೆ ಇಂಟ್ರೆಸ್ಟ್ನ ಕಳ್ಕೊತಾ ಹೋಗ್ತೀವಿ, ಮತ್ತು ನಮ್ಮ ಜೀವನನ ರೂಪಿಸ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಕ್ರೇಜ್ ಕಡಿಮೆ ಆಗುತ್ತೆ. ನೋಡಿ ಯಾರೆಲ್ಲ ಹೋಗ್ತಾ ಇದೀವಿ ಅಂತ. ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದೀವಿ. ಹಾಯ್ ಹೇಳ್ರಿ. ಹಾಯ್ ಹೇಳಿ ಅಂತ ಹೇಳಿದ್ರೆ ಸ್ಟೇರಿಂಗ್ನ ಬಿಟ್ಟು ಹೇಳಿ ಅಂತ ಅಲ್ಲ, ಹೇಳಿ ಅಂತ. ಆಮೇಲೆ ನಮ್ಮಮ್ಮ ಹೋಗ್ತಾ ಇದೀವಿ. ಅಮ್ಮ ನೋಡಿ, ಬೆಳಗ್ಗೆ ಬಂದಿದ್ದು ನಮ್ಮಮ್ಮ ವೆಯ್ಟ್ ಮಾಡಿ ಸುಸ್ತಾಗಿದ್ದಾರೆ. ನನ್ನ ಹಸ್ಬೆಂಡ್ ಡ್ಯೂಟಿ ಹೋಗಿದ್ರು, ಅದಕ್ಕೆ ಅದೇ ಬಾಗಿನ ಕೊಡೋಕೆ ಬಂದಿದ್ರಲ್ವಾ, ನಿಮಗೆ ಗೊತ್ತಲ್ಲ, ಹಿಂದೆ ವಿಡಿಯೋ ಮಾಡಿದೀನಿ ಬಾಗಿನ ಕೊಡೋದು. ಬೆಳಗ್ಗೆನೆ ಬಂದಿದ್ರು. ಹೊನ್ನಮ್ಮನಕೆರೆ ದಾರಿ ನೋಡಿ ಎಷ್ಟು ರಶ್ ಇದೆ, ಕ್ರೌಡ್ ಇದೆ ನೋಡಿ. ಇವಾಗ ಹೊನ್ನಮ್ಮನಕೆರೆಯನ್ನು ತಲುಪಿದ್ವಿ. ನಾವು ಹೋಗ್ಬೇಕಾದ್ರೆ ಸಂಜೆ 4 ಗಂಟೆ ಅಥವಾ 5 ಗಂಟೆ ಆಗಿರಬೇಕು. ಅದಕ್ಕೆ ಅಲ್ಲಿ ಕ್ರೌಡೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಮಳೆ ಇದ್ದಿದ್ದರಿಂದ ಸ್ವಲ್ಪ ಜನ ಕಡಿಮೆ ಆಗಿತ್ತು. ಬೆಳಗ್ಗೆ ನಾವು ಹೋದರೆ ಅಲ್ಲಿ ತುಂಬ ರಶ್ ಇರುತ್ತೆ, ಕ್ರೌಡ್ ಇರುತ್ತೆ, ತಿರ್ಗಾಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಈ ಹೊನ್ನಮ್ಮನಕೆರೆ ಅನ್ನುವಂಥದ್ದು ಸೋಮವಾರಪೇಟೆ ತಾಲೂಕಿನಲ್ಲಿದೆ, ಕೊಡಗು ಜಿಲ್ಲೆಯಲ್ಲಿದೆ. ಇದರ ವಿಶೇಷ ಏನಂದರೆ ಗೌರಿ ಹಬ್ಬದಂದು ಏನು ಮಾಡ್ತಾರೆ ಅಂದರೆ ವರ್ಷ ವಿಶೇಷವಾಗಿ ಪೂಜೆ ಸಲ್ಲಿಸಿ ಬಾಗಿನವನ್ನು ಬಿಡುವಂಥದ್ದಾಗಿದೆ. ಇದ್ರ ಪಕ್ಕದಲ್ಲಿ ಬೆಟ್ಟ ಇದೆ. ಆ ಬೆಟ್ಟವನ್ನು ಹತ್ತಿದ್ರೆ ಮಳೆಗಾಲದಲ್ಲೆಲ್ಲ ಬೆಟ್ಟ ಇದೆ ನೋಡಿ, ಹೊನ್ನಮ್ಮನಕೆರೆ ದೇವಸ್ಥಾನ. ಮತ್ತು ಪಕ್ಕದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟನ ಮಳೆ ಇಲ್ಲ ಅಂತ ಹೇಳಿದರೆ ಹತ್ಬೋದು, ಮಳೆ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೆಳಗ್ಗೆ ನಾವು ಹೋದರೆ ಚೆನ್ನಾಗಿ ವ್ಯೂಸ್ ಕಾಣಿಸುತ್ತೆ. ಇದು ಹೊನ್ನಮ್ಮನಕೆರೆ ಆಗಿರುತ್ತೆ. ಅದ್ರ ಪಕ್ಕನೇ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಗೌರಿ ಹಬ್ಬದಂದು ಬಾಗಿನ ಬಿಡ್ತಾರೆ. ಮತ್ತು ನಾವು ಹೋದಾಗ ಸಂಜೆ ಆಗಿತ್ತು. ಸಂಜೆ ಆದ್ದರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.